ಒಂದಕ್ಕೆ ಬಂದರೆ ಇಲ್ಲ, ಅದಕ್ಕೆ ಸಾಯಂಕಾಲದಷ್ಟೊತ್ತಿಗೆ ಏನಾದರೂ ರೌಂಡ್ ಫಿಗರೇ ಬರೋದು. ಬಿಹಾರ ಫಲಿತಾಂಶ 2028 ಕರ್ನಾಟಕದಲ್ಲೂ ಮರಿಕಳಿಸಬಹುದು ಅಂತ ಹೇಳಿದ್ರೆ, ಸೊ ಈಗ ಆಲ್ರೆಡಿ ಬೆಳಗ್ಗೆ ಚರ್ಚೆ ನಡೀತಾ ಇದೆ ಈ ವಿಚಾರ. ಆದ್ರೆ ಬಿಹಾರದಲ್ಲಿ ಇದ್ದಂತಹ ಒಂದು ಸಾಮ್ಯತೆ ಈಗ ಬರಲ್ಲ ಅಂತ, ಹೊಂದಾಣಿಕೆ ಬರೋದು ಕಷ್ಟ. ಪಕ್ಷದ ಆಂತರಿಕ ವಿಚಾರ, ಕಿತ್ತಾಟ ಹಿಂಗಿದೆ. ಈಗ ನಮ್ಮ ಪಕ್ಷ ಸಂಪೂರ್ಣವಾಗಿ BJPಯ ಒಂದು ಮೈತ್ರಿಗೆ ಎಲ್ಲ ರೀತಿಯ ಸಹಕಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ. BJPನಲ್ಲಿ ಸ್ಥಳೀಯವಾಗಿ ಕೆಲವು ನಾಯಕರಲ್ಲಿ ಸ್ವಲ್ಪ ವಿಶ್ವಾಸದ ಕೊರತೆ ಇದ್ದರೂ BJPಯ ಹೈಕಮಾಂಡ್ನಲ್ಲಿ ಅದೆಲ್ಲವನ್ನು ಸರಿಪಡಿಸ್ತಕ್ಕಂಥ ಶಕ್ತಿ BJP ಹೈಕಮಾಂಡ್ಗಿದೆ. ಅದರಿಂದ BJPಯಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ, ಯಾಕೆಂದರೆ ಎಲ್ಲ ಪಕ್ಷದಲ್ಲೂ ಇದೆ. ಈಗ ಇವತ್ತಿನ ಚುನಾವಣಾ ಫಲಿತಾಂಶ BJP ನಾಯಕರಿಗೂ ಕರ್ನಾಟಕದಲ್ಲಿ ಒಂದು ಉತ್ಸಾಹ ತುಂಬತಕ್ಕಂಥ ಒಂದು ಫಲಿತಾಂಶ. ಬಹುಶಃ ಎಲ್ರಿಗೂ ಮನವರಿಕೆ ಆಗ್ತದೆ. ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಜನತೆಯ ಒಂದು ಸಮಸ್ಯೆಗಳು, ವಿಶೇಷವಾಗಿ ಕೃಷಿ ವಲಯ ಸಂಪೂರ್ಣವಾಗಿ ಇವತ್ತು ನೆಲ ಕಚ್ಚತಕ್ಕಂಥ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡೇ BJP ಮತ್ತು JDS ಒಟ್ಟಾರೆ ಒಂದು ಉತ್ತಮವಾದಂಥ ಸರ್ಕಾರವನ್ನು ನರೇಂದ್ರ ಮೋದಿಯವರ ಒಂದು ವಿಷನ್ ಏನು ಇಟ್ಟುಕೊಂಡಿದ್ದಾರೆ. ಈ ದೇಶದ ಅಭಿವೃದ್ಧಿಗೆ ಕರ್ನಾಟಕ ದೊಡ್ಡ ಮಟ್ಟದಲ್ಲಿ ಇಷ್ಟೆಲ್ಲ ಅನಾಹುತಗಳು ಈ ಸರ್ಕಾರ ಮಾಡಿದರು. ಕರ್ನಾಟಕದಲ್ಲಿ ಅಲ್ಲಿಯ ಜನತೆ ಕೇಂದ್ರ ಸರ್ಕಾರಕ್ಕೆ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಒಂದು ಉತ್ತಮವಾದಂಥ ಸರ್ಕಾರ ತರಲಿಕ್ಕೆ ನಾವು ಒಟ್ಟಾಗಿ ಪ್ರಯತ್ನ ಪಡ್ತೀವಿ.